ದೈವಿಕ ಪ್ರೀತಿ. ಬಿಲ್ಲಿಗ್ರಾಮ್ ಪಂಡಿತರು. ಅಧ್ಯಾಯ 2. ಸತ್ಯವೇದವನ್ನು ನಾವು ಓದುವಾಗ ದೇವರ ಕೊಡುಗೆಯಾದ ಪ್ರೀತಿಯೇ ಉನ್ನತವಾದದೆಂದು, ಆತನನ್ನೇ ನೆಲೆಗೊಂಡು ಜೀವಿಸುವುದೇ ಉತ್ತಮವಾದದೆಂದು ತಿಳಿಯುತ್ತೇವೆ. ಮಾನವನ ಅನುಭವದಲ್ಲಿ ಹೇಳುವುದಾದರೆ ದೇವ ಪ್ರೀತಿ, ಕ್ಷಮೆ ಮುಂತಾದವನ್ನು ಕುರಿತ ವಾಗ್ದಾನಗಳು ಸತ್ಯವಾದದ್ದು, ನಿಶ್ಚಯವೂ ದೃಢವುಳ್ಳದು ಆಗಿದೆ. ಮಹಾಸಮುದ್ರದ ಪೂರ್ಣ ಸೌಂದರ್ಯವನ್ನು ಕಾಣುವವರೆಗೂ ಅದನ್ನು ಅರ್ಥೈಸಿಕೊಳ್ಳುವುದು ಅಸಾಧ್ಯ. ದೇವ ಪ್ರೀತಿಯೂ ಸಹ ಅದೇ ವಿಧವಾದದ್ದಾಗಿದೆ. ನೀವು ಖುದ್ದಾಗಿ ಆ ಪ್ರೀತಿಯನ್ನು ಅನುಭವಿಸದ ಹೊರತು, ಅದನ್ನು ನೀವು ಸ್ವಾಸ್ಥ ಮಾಡಿಕೊಳ್ಳದ ಹೊರತು, ಆ ಅತಿಶಯಗಳನ್ನು ನಿಮಗೆ ವರ್ಣಿಸಲು ಯಾರಿಂದಲೂ ಸಾಧ್ಯವೇ ಇಲ್ಲ. ದೈವಿಕ ಪ್ರೀತಿಯಿಂದಲೇ ಹೊರತು ನಮ್ಮಲ್ಲಿ ಯಾರಿಗೂ ಭವಿಷ್ಯತ್ ಕಾಲದ ಜೀವಿತದಲ್ಲಿ ನಂಬಿಕೆ ಉಂಟಾಗಲು ಸಾಧ್ಯವೇ ಇಲ್ಲ. ಆದರೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ನಮಗೋಸ್ಕರ ಆತನ ಪ್ರೀತಿ ನಿರಂತರವಾದದ್ದಾಗಿದೆ. ದೇವರು ಪರಿಶುದ್ಧ ದೇವರಾಗಿರುವುದರಿಂದ ಪಾಪಗಳನ್ನು ಲಕ್ಷ್ಯ ಮಾಡುವುದಿಲ್ಲವೆಂದಾಗಲಿ ಸಹಿಸಿಕೊಳ್ಳುವೆನೆಂದಾಗಲಿ ಅರ್ಥವಲ್ಲ. ಆತನು ಪಾಪಿಗಳನ್ನು ಪ್ರೀತಿಸುವಾತನು, ಅದೇ ಸಮಯದಲ್ಲಿ ಪಾಪಗಳನ್ನು ಸಹಿಸಲಾರನು. ಆದರೆ ಪರಲೋಕ ದೇವರ ಪ್ರೀತಿಯು ಆತನ ನೀತಿಯೊಂದಿಗೆ ಕೂಡಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸುವ ಸಲುವಾಗಿ ತನ್ನ ಮಗನನ್ನು ಪ್ರಾಯಶ್ಚಿತ್ತ ಯಜ್ಞವಾಗಿ ಈ ಲೋಕಕ್ಕೆ ಕಳುಹಿಸಿದನು. ನಾವು ಪಾಪಿಗಳಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ರೋಮಪುರ 5:8. ತನ್ನ ಕೋಪಕ್ಕೆ ಗುರಿಯಾದ ನಾಶನನ ಪಾತ್ರರನ್ನು ಸೈರಿಸಿಕೊಂಡ ಕೃಪಾಪಾತ್ರನಾದ ದೇವರು ನಮ್ಮ ಮೇಲಿನ ಪ್ರೀತಿಯಿಂದ ತನ್ನ ಕುಮಾರನನ್ನು ಕಳುಹಿಸಿ ನಮ್ಮನ್ನು ಆತನ ಮೂಲಕ ವಿಮೋಚಿಸಿ ನಮ್ಮಲ್ಲಿ ತನ್ನ ನೀತಿಯನ್ನು ಪ್ರಕಟಿಸಿರುವನು. ಮಾನವನು ದುರವಸ್ಥೆಯಲ್ಲಿ ಬಿದ್ದವನೆಂದು ತಿಳಿದಿರುವ ದೇವರು ಆತನ ಕೃಪಾದೃಷ್ಟಿಯನ್ನು ಸತತವಾಗಿ ನಮ್ಮ ಮೇಲೆ ಬೀರುವಂಥ ಕರುಣೆಯುಳ್ಳ ದೇವರು ಆಗಿದ್ದಾನೆ. ಅದು ಎಂಥ ಪ್ರೀತಿ! ಮಾನವನ ಮೇಲಿನ ದೇವ ಪ್ರೀತಿಯ ಪ್ರವಾಹವು ಯೇಸು ಕ್ರಿಸ್ತನೊಂದಿಗೆ ಸೇರಿಸಲ್ಪಟ್ಟು ಶಿಲುಬೆಯಲ್ಲಿ ನಿರೂಪಿಸಲ್ಪಟ್ಟಿತು. ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಂಡನು. 2 ಕೊರಿಂಥ 5:19. ದೇವಾದಿದೇವರ ಮಹತ್ತರವಾದ ಪ್ರೀತಿಯನ್ನು ಕುರಿತು ಕಿಂಚಿತ್ತಾದರೂ ಸಂಶಯವಿರಬಾರದು. ಪ್ರವಾದಿಯಾದ ಯೆರೆಮೀಯನು, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ ಎಂದು ಬರೆಯುತ್ತಾನೆ. ಅಪೊಸ್ತಲನ ಪೌಲನು, ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನಿಟ್ಟಿದ್ದಾನೆ ಎಂದು ಬರೆಯುತ್ತಾನೆ. ಎಫೆಸ 2:4. ಯೇಸು ಸ್ವಾಮಿಯನ್ನು ಶಿಲುಬೆಗೆ ಕಳುಹಿಸಿದ್ದು ಆ ದೇವರ ಪ್ರೀತಿಯೇ. ಆದರೆ ಆ ದೇವರ ಪ್ರೀತಿ ಕಲ್ವಾರಿಯಲ್ಲಿ ಪ್ರಾರಂಭವಾಗಲಿಲ್ಲ. ಎದೇನಿನಲ್ಲಿ ಮುಂಜಾನೆಯ ಗೀತೆ ಹಾಡುವ ಮುನ್ನ, ಆದಿ ಪ್ರಪಂಚದಲ್ಲಿ ಮೊಟ್ಟಮೊದಲಿಗೆ ಬೆಳಕು ಮೂಡುವ ಮುನ್ನ, ಎಳೆಗರಿಕೆ ಭೂಮಿಯಲ್ಲಿ ಮೊಳೆಯುವ ಮೊದಲೇ ಕರ್ತನು ಪ್ರೀತಿ ಸ್ವರೂಪಿಯಾಗಿಯೇ ಇದ್ದನು. ಆತನ ಸ್ವರೂಪದಲ್ಲಿ, ದೇವ ಸ್ವರೂಪದಲ್ಲಿ ಅವರನ್ನು ಉಂಟು ಮಾಡಿದನು. ಆದಿಕಾಂಡ 1:27. ಆತನ ಇಷ್ಟದಂತೆಯೇ ಒಬ್ಬ ಮನುಷ್ಯನನ್ನು ಸೃಷ್ಟಿಸಿ ಸಂತೋಷಪಡಿಸುವ ಅಂದವಾದ ಸ್ವರ್ಗದಲ್ಲಿ ಅವನನ್ನು ಇರಿಗೊಳಿಸಿದ್ದು ಆ ದೇವ ಪ್ರೀತಿಯೇ. ಆಕಾಶ ತಾರಾ ಮಂಡಲದೊಂದಿಗೆ ಮಾತಾಡಿ ರಾತ್ರಿಯನ್ನು ಪ್ರಕಾಶಗೊಳಿಸಿ ಸೂರ್ಯನನ್ನು ಆಕಾಶದಲ್ಲಿರಿಸಿ ನಮಗೆ ಬೆಳಕನ್ನು ಶಾಖವನ್ನು ಕೊಟ್ಟು ಹಗಲಲ್ಲಿ ಪ್ರಕಾಶಿಸುವಂತೆ ಮಾಡಿದ್ದು ಆತನ ಪ್ರೀತಿಯೇ. ನದಿಗಳಲ್ಲಿ ಮೀನುಗಳನ್ನು ತುಂಬಿಸಿ ಅರಣ್ಯಗಳಲ್ಲಿ ಫಲ ಕೊಡುವ ಮರಗಳಿಂದ ತುಂಬಿಸಿ ಸಮೃದ್ಧಿಗೊಳಿಸಲು ಕರ್ತನನ್ನು ಪ್ರೇರಿಸಿದ್ದು ಆತನ ಪ್ರೀತಿಯೇ.
ಪ್ರೀತಿಯೇ ಎಲ್ಲಕ್ಕಿಂತಲೂ ಪ್ರಧಾನವಾದದ್ದು. ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು. ಒಳ್ಳೆದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು. ತಿಂದ ದಿನ ಸತ್ತೇ ಹೋಗುವಿ. ಆದಿಕಾಂಡ 2:16-17 ಎಂದು ಮಾನವನಿಗೆ ಕರ್ತನು ಸಲುಗೆ ಕೊಟ್ಟಿದ್ದು ಸಹ ಆತನ ಪ್ರೀತಿಯೇ. ಮಾನವನ ಉತ್ತಮವಾದ ಜೀವಿತಕ್ಕೆ ಆದರವನ್ನು ಪ್ರೀತಿಯನ್ನು ತೋರಿಸಿದ ದೇವರು ತನ್ನ ಅಂದವಾದ ತೋಟದಲ್ಲಿರುವ ಒಂದು ಆಪತ್ತಾದ ಭಾಗವನ್ನು ಕುರಿತು ಗಮನದಿಂದಿರಲು ಎಚ್ಚರಿಸಿ, ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು ಎಂದು ಹೇಳಿದ ಕರ್ತನು ಸಾವಿಗೆ ಕಾರಣವಾಗಿರುವ ಈ ಮರದ ಹಣ್ಣನ್ನು ತಿನ್ನಬಾರದು, ಇದರಲ್ಲಿ ಮರಣ ಉಂಟಾಗುವುದು ಎಂಬ ಎಚ್ಚರಿಕೆಯನ್ನು ಸಹ ಕೊಟ್ಟನು. ದೇವರು ಎಚ್ಚರಿಕೆ ಕೊಟ್ಟಿದ್ದಾಗಿಯೂ ಆ ಮರದ ಹಣ್ಣನ್ನು ತಿಂದು ತನ್ನ ಪ್ರಾಣಕ್ಕೆ ಆಪತ್ತನ್ನುಂಟು ಮಾಡಿಕೊಂಡ ತಪ್ಪನ್ನು ಮಾನವನು ಮಾಡಿದಾಗಿಯೂ ಮಾನವನನ್ನು ಹುಡುಕಿ ಬರುವಂತೆ ದೇವರನ್ನು ಪ್ರೇರಿಸಿದ್ದು ಆ ಪ್ರೀತಿಯೇ. ಆದಾಮನೇ, ನೀನು ಎಲ್ಲಿರುತ್ತಿ ಎಂದು ದೇವರು ಕೂಗಿ ಕರೆಯುವಂತೆ ಮಾಡಿದ್ದು ಆ ಪ್ರೀತಿಯೇ ಆಗಿದೆ. ಮಾನವನು ದೇವರ ಕಡೆಗೆ ತಿರುಗಿಕೊಳ್ಳುವಂತೆ ಅವನಿಗಾಗಿ ಬಿಡುಗಡೆಯ ಮಾರ್ಗವನ್ನು ಏರ್ಪಾಟು ಮಾಡಿದ್ದು ಸಹ ಆ ಪ್ರೀತಿಯ ಕಾರಣದಿಂದಲೇ ಪ್ರಾರಂಭವಾಯಿತು. ಸಿನಾಯಿ ಬೆಟ್ಟದ ಬುಡದಲ್ಲಿ ನಿಂತ ಇಸ್ರೇಲರಿಗಾಗಿ ಮೋಶೆಯ ಹಸ್ತದಲ್ಲಿ 10 ಆಜ್ಞೆಗಳನ್ನು ಕೊಟ್ಟದ್ದು ಆ ದೈವಿಕ ಪ್ರೀತಿಯೇ ಆಗಿದೆ. ಈ ಆಜ್ಞೆಗಳನ್ನು ಎಲ್ಲ ಕಾಲಗಳಲ್ಲೂ ಎಲ್ಲ ಮನುಷ್ಯರ ಹೃದಯಗಳಲ್ಲೂ ಕೆತ್ತನೆ ಮಾಡಿ ಅವು ಸಮಾಜದ ನೀತಿ ನಿಯಮ ಆಜ್ಞಾವಿಧಿಗಳಿಗೆ ಮೂಲ ಕಾರಣವಾಗಿ ಇರಿಸಿದ್ದು ಆ ದೈವಿಕ ಪ್ರೀತಿಯೇ. ದೇವ ಸಹಾಯವಿಲ್ಲದ ಕಾರಣದಿಂದ ಅನೇಕ ಶತಮಾನಗಳಿಂದಲೂ ಜನರು ತಾವು ಜೀವಿಸಬೇಕಾದ ರೀತಿಯಲ್ಲಿಲ್ಲದೆ ಹಿಂಜಾರಿ ಹೋದಂಥ ಪರಿಸ್ಥಿತಿಯಲ್ಲಿ ತನ್ನನ್ನೇ ವಿಮೋಚಕನನ್ನಾಗಿಯೂ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸುವ ರಕ್ಷಕನಾಗಿಯೂ ವಾಗ್ದಾನ ಮಾಡಿದ್ದು ಆ ದೇವ ಪ್ರೀತಿಯೇ ಆಗಿದೆ. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು. ನಮ್ಮೆಲ್ಲರ ದೋಷಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಯೆಶಾಯ 53:6-9. ಪ್ರೀತಿಯು ಪ್ರವಾದನೆಯು ನೆರವೇರಿದವು. ದೇವಾದಿದೇವರ ಅಚಲವಾದ ಪ್ರೀತಿಯೇ ಎಲ್ಲ ಪ್ರವಾದನೆಗಳನ್ನು ವಾಗ್ದಾನಗಳನ್ನು ನೆರವೇರಿಸಲು ಮುಂದಾಗಿ ಪ್ರಪಂಚದ ಇತಿಹಾಸದ ದಿನಸೂಚಿಯ ಪಟ್ಟಿಯಲ್ಲಿ ಒಂದು ನಿರ್ದಿಷ್ಟವಾದ ದಿನದಲ್ಲಿ ಭೂಗೋಳದ ನಕ್ಷೆಯಲ್ಲಿ ಗುರುತಿಸಲಾದ ಒಂದು ನಿರ್ದಿಷ್ಟ ಸ್ಥಳವಾದ ಈ ಭೂಮಂಡಲದಲ್ಲಿ ದೇವಕುಮಾರನು ಜನಿಸಿದನು. ವ್ಯಾಧಿಗ್ರಸ್ತ ಸ್ಥಿತಿಗೆ, ಕಷ್ಟದಲ್ಲಿರುವವರಿಗೆ, ಮನ ಕ್ಲೇಶಕ್ಕೆ ಒಳಗಾದವರಿಗೆ ತಂದೆ ದೇವರಲ್ಲಿದ್ದಂಥ ನಿಸ್ವಾರ್ಥವಾದ ಅದೇ ಪ್ರೀತಿಯನ್ನು ತನ್ನ ಮಗನಾದ ಕ್ರಿಸ್ತನಲ್ಲಿ ಪ್ರತಿಬಿಂಬಿಸುವಂತೆ ಆತನನ್ನು ಸಿದ್ಧಗೊಳಿಸಿದ್ದು ದೇವ ಪ್ರೀತಿಯೇ ಆಗಿದೆ. ಆ ದೇವ ಪ್ರೀತಿಯೇ ನಮ್ಮನ್ನು ಐಶ್ವರ್ಯವಂತರನ್ನಾಗಿಸುವ ಸಲುವಾಗಿ ಯೇಸುಕ್ರಿಸ್ತನನ್ನು ಬಡವನಾಗುವಂತೆ ಪ್ರೇರೇಪಿಸಿತು. ಸಿಲುಬೆಯನ್ನು, ನಿಂದೆಯನ್ನು, ಅಪಮಾನವನ್ನು ಸಹಿಸಿಕೊಂಡು ಆತನಿಗೆ ವಿರೋಧಿಗಳಾಗಿದ್ದ ಪಾಪಿಗಳ ವಿರೋಧವನ್ನು ಸಹಿಸುವಂತೆ ಮಾಡಿದ್ದು ಆ ಪವಿತ್ರವಾದ ದೇವ ಪ್ರೀತಿಯೇ. ಆತನು ಅನ್ಯಾಯವಾದ ದೋಷಾಪರಣೆಗೆ ಗುರಿಯಾಗಿ ನಿಂದಿಸಲ್ಪಟ್ಟು ಸಿಲುಬೆಗೆ ಹಾಕಲ್ಪಡಲು ಗೊಲ್ಗೊಥಾ ಬೆಟ್ಟಕ್ಕೆ ಕೊಂಡೊಯ್ಯಲ್ಪಟ್ಟಾಗಲೂ ಆತನು ತನ್ನ ಹಗೆಗಾರರಿಗೆ ಎದುರಾಗಿ ತನ್ನ ಬಾಯನ್ನು ತೆರೆಯದೆ ಇದ್ದದ್ದು ಸಹ ಆ ದೇವಪ್ರೀತಿಯೇ ಆಗಿದೆ. ಪರಲೋಕದ ಪರಿವಾರವನ್ನು ತನ್ನ ಪರವಾಗಿ ಕಾದಾಡದಂತೆ ಆತನನ್ನು ತಡೆದದ್ದು ಆ ದೇವಪ್ರೀತಿಯೇ ಅಲ್ಲದೆ ಬೇರೆಂದು ಅಲ್ಲ. ರಕ್ತ ಸುರಿಯುತ್ತಿದ್ದ ಗಾಯಗಳಿಂದ ನೋವನ್ನು ಅವಮಾನವನ್ನು ತಾಳಿಕೊಂಡವನಾಗಿ, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ.
ಎಂದು ಮನಸಾಂತರದಿಂದ ಕೂಗಿದ ಪಾಪಿಯ ಕೂಗಿಗೆ ಓಗೊಟ್ಟು ಪರದೈಸನ್ನು ವಾಗ್ದಾನ ಮಾಡಿದ್ದು ಆ ದೈವ ಪ್ರೀತಿಯೇ ಹೌದು. ದುರ್ಮಾರ್ಗಿಗಳಿಗೂ ದೇಶದ್ರೋಹಿಗಳಿಗೂ ನೇಮಕವಾದ ವಧೆಯ ದಂಡನೆಯು ಯೇಸುಸ್ವಾಮಿಯ ಮೇಲೆ ಬಂದಾಗಲೂ ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೆಂಬುದನ್ನು ಅರಿಯದವರಾಗಿದ್ದಾರೆ, ಲೂಕ 23:34 ಎಂದು ತನ್ನ ಸ್ವರವೆತ್ತಿ ಪ್ರಾರ್ಥಿಸಿದ್ದಕ್ಕೆ ಕಾರಣ ಆ ದೇವ ಪ್ರೀತಿಯೇ. ಈ ಪ್ರೀತಿಯನ್ನು ಅಪಾರ್ಥ ಮಾಡಿಕೊಂಡಿದ್ದಾರೆ. ಆದಿಕಾಂಡದಿಂದ ಪ್ರಕಟಣೆ ಪುಸ್ತಕದವರೆಗೂ ಪ್ರಪಂಚದ ಅತೀವವಾದ ಶೋಕದ ಚರಿತ್ರೆಯಿಂದ ಪ್ರಾರಂಭಿಸಿ ಲೋಕದ ಮಹಾ ಉನ್ನತವಾದ ಕಲ್ವಾರಿಯ ಜಯದವರೆಗೆ ಮಾನವನ ಅಭಿನಯದ ಚರಿತ್ರೆಯು ದೇವಾದಿದೇವರ ಮಹೋನ್ನತವಾದ ಉದ್ದೇಶವನ್ನು ಕುರಿತು ಸತ್ಯವೇದದ ಈ ಪದಗಳು ಬಹು ವಿಶೇಷವಾಗಿ ವರ್ಣಿಸುತ್ತದೆ. ಯೆಹೋವನ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ದೈವಿಕ ಸ್ವಭಾವವುಳ್ಳ ಈ ದೇವ ಪ್ರೀತಿಯನ್ನು ಕುರಿತು ಅನೇಕರು ತಪ್ಪಾದ ಅರ್ಥ ವಿವರಣೆಯನ್ನು ಕಲ್ಪಿಸಿಕೊಂಡಿರುವರು. ದೇವರು ಪ್ರೀತಿ ಸ್ವರೂಪಿ ಎಂದು ಹೇಳುವಾಗ ಎಲ್ಲವೂ ಶುಭಕರವಾಗಿಯೂ ಅಂದವಾಗಿಯೂ ಆನಂದಕರವಾಗಿಯೂ ಇರುವುದು ಎಂಬ ಅರ್ಥ ಬರುವುದಿಲ್ಲ. ದೇವರ ಪ್ರೀತಿಯು ಪಾಪಕ್ಕೆ ದಂಡನೆಯನ್ನು ವಿಧಿಸದೆ ಇರುವುದಕ್ಕೆ ಸಾಧಕವಾದದಲ್ಲ. ಲೌಕಿಕ ಕಾರ್ಯಗಳಲ್ಲಿ ತಪ್ಪು ದೋಷಗಳುಂಟಾಗುವಾಗ ಅದಕ್ಕೆ ತಕ್ಕ ಶಿಕ್ಷೆ ವಿಧಿಸಲ್ಪಡುವುದನ್ನು ನಾವು ಕಾಣುವಾಗ ಎಲ್ಲ ಪಾಪ ದೋಷಗಳು ದಂಡಿಸಲ್ಪಡಬೇಕೆಂಬುದನ್ನು ಕರ್ತನ ಪರಿಶುದ್ಧತೆ ಸಾರುತ್ತದೆ. ಆದರೆ ಆತನ ಪ್ರೀತಿಯಾದರೂ ಪಾಪಿಯಾದ ಮಾನವನಿಗೆ ವಿಮೋಚನೆಯನ್ನು ರಕ್ಷಣೆಯನ್ನು ಅನುಗ್ರಹಿಸುವಂಥ ಒಂದು ಬೃಹತ್ ಯೋಜನೆಯನ್ನೇ ರೂಪಿಸಿತು. ಕ್ಷಮಾಪಣೆಯು ಶುದ್ಧೀಕರಣವು ಕರ್ತನಾದ ಯೇಸುಕ್ರಿಸ್ತನ ಶಿಲುಬೆಯ ಮೂಲಕ ಮಾನವನು ಹೊಂದಿಕೊಳ್ಳುವಂತೆ ಆ ದೇವ ಪ್ರೀತಿಯೇ ಮಾರ್ಗವನ್ನು ಉಂಟುಮಾಡಿತು. ದೇವರ ಪ್ರೀತಿಯು ಯೇಸುಕ್ರಿಸ್ತನನ್ನು ಶಿಲುಬೆಗೆ ಕಳುಹಿಸಿತು. ದೇವ ಪ್ರೀತಿಯನ್ನು ವರ್ಣಿಸಲಾಗಲಿ ಅಥವಾ ಅದನ್ನು ಅಳತೆ ಮಾಡಲಾಗಲಿ ಯಾರಿಂದ ಸಾಧ್ಯವಾದೀತು? ದೇವರು ಪ್ರೀತಿಯುಳ್ಳತಾನೇ ಆಗಿದ್ದಾನೆ ಎಂಬಂಥ ಸತ್ಯಕ್ಕೆ ಸತ್ಯವೇದವೇ ಒಂದು ಪ್ರಕಟಣೆ. ನಾವು ನೀತಿಯನ್ನು ಬೋಧಿಸುವಾಗ ಆ ನೀತಿ ಪ್ರೀತಿಯಿಂದ ಒತ್ತಾಯ ಪಡಿಸುವಂಥದ್ದೇ ಆಗಿದೆ. ನಾವು ನೀತಿಯನ್ನು ಕುರಿತು ಬೋಧಿಸುವಾಗ ಆ ನೀತಿಯ ಆಧಾರವು ಪ್ರೀತಿಯಿಂದ ಕಟ್ಟಲ್ಪಟ್ಟದ್ದೇ ಆಗಿದೆ. ಒಂದರ ಬದಲಿಗೆ ಒಂದನ್ನು ಈಡು ಕೊಡುವುದನ್ನು ಬೋಧಿಸುವಾಗ ಅದು ಪ್ರೀತಿಯಿಂದ ನಿಯೋಜಿಸಲ್ಪಟ್ಟಿದ್ದು, ಕೊಡಲ್ಪಟ್ಟಿದ್ದು, ತೀರಿಸಲ್ಪಟ್ಟಿದ್ದು ಆಗಿದೆ. ಅದು ಪ್ರೀತಿಯ ಅತ್ಯತೆಯಾಗಿಯೇ ನೆರವೇರಿಸಲ್ಪಟ್ಟಿತು. ಕ್ರಿಸ್ತ ಯೇಸುವಿನ ಪುನರುತ್ಥಾನವನ್ನು ಬೋಧಿಸಿದಾಗ ನಾವು ಪ್ರೀತಿಯ ಅತಿಶಯವನ್ನೇ ಬೋಧಿಸುತ್ತೇವೆ. ಕ್ರಿಸ್ತ ಯೇಸುವಿನ ಎರಡನೇ ಬರೋಣವನ್ನು ಹೇಳುವಾಗ ಪ್ರೀತಿಯ ನೆರವೇರಿಕೆಯನ್ನೇ ಬೋಧಿಸುತ್ತೇವೆ. ದೇವರಾದ ಕರ್ತನು ಯಾವ ಮನುಷ್ಯನನ್ನು ಒತ್ತಾಯ ಪಡಿಸುವುದಿಲ್ಲ. ಎಷ್ಟೇ ಕರಾಳವಾದ, ಕೊಳಕಾದ, ಅಪಮಾನಕರವಾದ, ಕ್ರೂರವಾದ ಪಾಪಗಳನ್ನು ನೀನು ಮಾಡಿದ್ದರೂ ದೇವರು ನಿನ್ನನ್ನು ಪ್ರೀತಿಸುತ್ತಾನೆ. ನೀನು ನರಕದ ಬಾಗಿಲಲ್ಲಿದ್ದರೂ ದೇವರು ನಿನ್ನ ಬಳಿ ಶಾಶ್ವತವಾದ ಪ್ರೀತಿಯಿಂದಲೇ ಇರುವನು. ಯಾವ ನ್ಯೂನತೆಯೂ ಇಲ್ಲದ, ಅಳತೆಗೆ ಮೀರಿದಂಥ ಕೊನೆಯೇ ಇಲ್ಲದ ದೇವರ ಈ ಪ್ರೀತಿ ಮಾನವನು ಎಲ್ಲೆಲ್ಲಿ ಇರುವನೋ ಅಲ್ಲೆಲ್ಲ ಹೋಗುವಂಥದ್ದು. ಈ ಪ್ರೀತಿಯನ್ನು ಮಾನವನು ತಿರಸ್ಕರಿಸಿದರೂ ಸಹ ಮಾನವನ ಇಷ್ಟಕ್ಕೆ ಬಿಟ್ಟುಕೊಡುವನೇ ಹೊರತು ದೇವರು ಅವನನ್ನು ಒತ್ತಾಯ ಮಾಡುವುದಿಲ್ಲ. ನೀವು ದೇವ ಪ್ರೀತಿಯನ್ನು ಕುರಿತು ಒಂದು ಸಂದೇಶವನ್ನು ಕೇಳಿದ ನಂತರ ಇಲ್ಲ, ಇದು ಬೇಡ, ನಾನು ಇದನ್ನು ಬಯಸಲಿಲ್ಲ ಎಂದು ಹೇಳುವಿಯಾದರೆ ದೇವರು ನಿಮ್ಮನ್ನು ಒತ್ತಾಯಿಸದೆ ಬಿಟ್ಟು ಬಿಡುವನು. ಆದರೆ ನೀವು ನಿಜಕ್ಕೂ ಆ ಪ್ರೀತಿಯನ್ನು ಬಯಸುವಿರಾದರೆ ನೀವು ಮೊದಲು ಅದನ್ನು ನಂಬುವವರಾಗಬೇಕು. ನಿಶ್ಚಯವಾಗಿ ನೀವು ಅದನ್ನು ಪಡೆದುಕೊಳ್ಳಬೇಕು. ದೇವ ಪ್ರೀತಿಯನ್ನು ಪಡೆದುಕೊಳ್ಳಲು
ಒಂದು ಯಥಾರ್ಥವಾದ ದೃಢವಾದ ಅರ್ಪಣೆ ಮಾಡಬೇಕು. ನಿಮಗಾಗಿ ಬೇರೆ ಯಾರೂ ಅದನ್ನು ಮಾಡಲಾರರು. ನಿಮ್ಮ ಜೀವಮಾನ ಕಾಲವಿಡೀ ದೇವ ಪ್ರೀತಿಯನ್ನು ಕುರಿತು ಅನೇಕ ಬೋಧನೆಗಳನ್ನು ಕೇಳಿದಾಗಿಯೂ ಕ್ರಿಸ್ತನಿಲ್ಲದವನಾಗಿ ಸಾಯಬಹುದು. ಅಥವಾ ಇಂದು ನಿಮ್ಮ ಹೃದಯವನ್ನು ತೆರೆದು, ನನ್ನ ಹೃದಯವು ತೆರೆದಿದೆ, ನಾನು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವೆನು ಎಂದು ಹೇಳಬಹುದು. ದೇವರ ಹೃದಯವು ಬಾಂಧವ್ಯವನ್ನು ಬಯಸುವುದು. ಸೃಷ್ಟಿಯ ಆದಿ ದಿನಗಳಲ್ಲಿದ್ದಂತೆ ಈಗಲೂ ನಮ್ಮೊಂದಿಗೆ ದೇವರು ಬಾಂಧವ್ಯವನ್ನು ಹೊಂದಲು ಪ್ರೀತಿಯುಳ್ಳ ದೇವರು ಕರೆ ಕೊಡುತ್ತಾನೆ. ಆತನ ಮಗನು ಯಾರಿಗಾಗಿ ಸತ್ತನೋ ಅವನೊಂದಿಗೆ ಮಿತ್ರನಾಗಿರಲು ಆತನ ಹೃದಯವು ಮಹತ್ವಾಕಾಂಕ್ಷೆಯುಳ್ಳದಾಗಿದೆ. ಸಮುದ್ರವನ್ನೇ ಶಾಯಿಯಾಗಿ ತುಂಬಿಸಿ, ಆಕಾಶವನ್ನೇ ಚರ್ಮದ ಸುರುಳಿಯಾಗಿಸಿ, ಹುಲ್ಲನ್ನೆಲ್ಲ ಗರಿಯಾಗಿಸಿ, ಮಾನವ ಕುಲವನ್ನೆಲ್ಲ ಬರಹಗಾರರನ್ನಾಗಿಸಿ ದೇವ ಪ್ರೀತಿಯನ್ನು ಬರೆಯುವುದಾದರೆ ವಿಶಾಲವಾದ ಸಾಗರ ಕಾಲುವೆಯಾಗಿ ಹಬ್ಬಿ ಹರಡಿರುವ ಬಾನು ಸುರುಳಿಯಾದರೂ ಆ ಸುರುಳಿಯಲ್ಲಿ ದೇವ ಪ್ರೀತಿಯನ್ನು ಬರೆಯಲಾಗಿದೆ. ನೀವು ಸಹ ಈ ಸಂತೋಷಕರವಾದ ವಿಮೋಚನಾ ಗೀತವನ್ನು ಸೇರಿ ಹಾಡುವಿರಾ? ನೀವು ಕೂಡಿ ಹಾಡಿರಿ. ಸಾಯುತ್ತಿರುವ ಆ ಕಳ್ಳನು ಆನಂದಿಸಲು ಹರಿದ ರುಧಿರದ ಬುಗ್ಗೆಯನ್ನು ಅಂದುಕೊಂಡನು. ನಾನು ಅವನಂತೆ ಕೀಳಾದ ಪಾಪಿಯೇ, ನನ್ನ ಪಾಪವೆಲ್ಲವನ್ನು ಹರಿಸಿತು ಆ ರುಧಿರ. ದೇವ ಪ್ರೀತಿಗೆ ಒಳಗಾಗಿ ಯೇಸುಕ್ರಿಸ್ತನನ್ನು ನಿನ್ನ ಸ್ವಂತ ರಕ್ಷಕನನ್ನಾಗಿ, ಕರ್ತನನ್ನಾಗಿ, ಆತ್ಮದಾಪ್ತನನ್ನಾಗಿ ಸ್ವೀಕಾರ ಮಾಡಿಕೊ. ನಿನ್ನ ಜೀವಿತವನ್ನು ಆತನಲ್ಲಿ ಒಪ್ಪಿಸುವುದರ ಮೂಲಕ ರೂಪಾಂತರಿಸಲ್ಪಡುವೆ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ?
ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.